ಡ್ರೋನ್ ಪ್ರತಾಪ್ ಅವರ ಒಂದು ಆಟವನ್ನ ಪ್ರತಿಯೊಬ್ಬರು ಮೆಚ್ಚುತ್ತಾರೆ. ಅದೇ ರೀತಿ ವರ್ತೂರ್ ಅವರು ಕೂಡ ಅಷ್ಟೇನೆ ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಚೆನ್ನಾಗಿ ಅಂದ್ರೆ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದು ವರ್ತೂರ್ ಅವರ ನಂತರದಲ್ಲಿ ಪ್ರತಾಪ್ ಅವರ ಒಂದು ಕಾಂಬಿನೇಷನ್ ಇತ್ತಲ್ಲ, ನೊಂದವರ ಗುಂಪು ಅಂತ ಏನ್ ಕರೆಯಲಾಗಿತ್ತು, ತುಕಾಲಿ ಅವರು ಕೂಡ ಅಷ್ಟೇ. ಈ ಮೂರು ಜನ ಸಿಕ್ಕಾಪಟ್ಟೆ ಸೂಪರ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಮನೋರಂಜನೆಯನ್ನ ಕೊಡ್ತಿದ್ರು, ಸಖತ್ತಾಗಿ ಫೇಮಸ್ ಕೂಡ ಆಗ್ಬಿಟ್ಟಿದ್ರು. ವರ್ತೂರ್ ಅವರನ್ನ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ, ಚೆನ್ನಾಗಿ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಕಾಣಿಸ್ಕೊಂಡಿದ್ರು. ಹೊರಗಡೆನೂ ಕೂಡ ಅದೇ ರೀತಿ ಎಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ, ಯಾವ ಒಂದು ಹೀರೋಗೂ ಕೂಡ ಕಡಿಮೆ ಇಲ್ಲ ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್. ಒಂದು ಯಾವ ರೀತಿ ಒಂದು ಪ್ರಚಾರಕ್ಕೆ ಹೋಗ್ತಾರೆ, ಸೊ ಅಷ್ಟೊಂದು ಜನ ಸಿಗ್ತಾರಲ್ಲ, ಅಷ್ಟೊಂದು ಜನ ಎಲ್ಲ ಕಡೆ ಊರಿಗೆ ಹೋಗ್ತಾರೆ, ಜನರನ್ನ ಮಾತನಾಡಿಸ್ತಾರೆ. ಆ ರೀತಿಯ ಒಂದು ಬೆಂಬಲಿಗರು ವರ್ತೂರ್ ಅವರಿಗೆ ಇದ್ದಾರೆ. ಪ್ರತಾಪ್ ಅವರನ್ನ ವರ್ತೂರ್ ಅವರು ಕೂಡ ಮೆಚ್ಕೊಂಡಿದ್ದಾರೆ. ಪ್ರತಾಪ್ ಆಟ ಚೆನ್ನಾಗಿತ್ತು, ಆತ ಒಳ್ಳೆ ವ್ಯಕ್ತಿತ್ವ, ಹೊರಗಡೆನೂ ಕೂಡ ಅಷ್ಟೇ ಜನರು ಆತನನ್ನ ಇಷ್ಟಪಟ್ಟಿದ್ದಾರೆ. ಎರಡನೇ ಸ್ಥಾನ ಪಡೆದುಕೊಂಡಿದ್ದು ಬಹಳಷ್ಟು ರೀತಿಯಲ್ಲಿ ನಮಗೂ ಕೂಡ ಖುಷಿ ಇದೆ. ಆದ್ರೆ ನಾನು ಅಷ್ಟಾಗಿ ನಿರೀಕ್ಷೆ ಮಾಡಿರಲಿಲ್ಲ ಪ್ರತಾಪ್ ಎರಡನೇ ಸ್ಥಾನ ಪಡ್ಕೊಳ್ತಾನೆ ಅಂತ. ಆದ್ರೆ ನನಗೂ ಕೂಡ ಸಂತೋಷ ಇದೆ. ಅವನಿಗೆ ಯಾವಾಗ್ಲೂ ಕೂಡ ನಾನು ವಿಶೇಷನ ತಿಳಿಸ್ತೀನಿ, ಆತ ಒಳ್ಳೆ ವ್ಯಕ್ತಿ, ನಾನು ಅವನ ಉತ್ತಮವಾದಂತಹ ಬಾಂಧವ್ಯ ಅವನ ಜೊತೆ ಮುಂದಿನ ದಿನಗಳಲ್ಲೂ ಕೂಡ ಕಾಪಾಡ್ಕೊಳ್ತೀನಿ ಅನ್ನುವಂತ ಮಾತನ್ನ ತಿಳಿಸ್ತಾರೆ. ಜೊತೆಗೆ ಪ್ರತಾಪ್ ಅವರಿಗೆ ಅವರ ಒಂದು ಜೀವನಕ್ಕೆ, ಲೈಫ್ಗೆ ಆಲ್ ದ ಬೆಸ್ಟ್ ಅಂತ ಕೂಡ ವಿಶ್ ಮಾಡಿದ್ದಾರೆ. ಸೊ ಇದು ವರ್ತೂರ್ ಅವರ ಒಂದು ಒಳ್ಳೆ ಗುಣ, ಪ್ರತಿಯೊಬ್ಬರಿಗೂ ಕೂಡ ವಿಶ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಬೇಕು ಎಂಬುದೇ ವರ್ತೂರ್ ಅವರ ಆಸೆ. ಸೊ ಅದೇ ರೀತಿ ಈಗ ವಿಶೇಷನು ಕೂಡ ತಿಳಿಸಿದ್ದಾರೆ.